ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜೀ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ತಾ ಇಲ್ಲ ಅಕ್ರಮ ಕಟ್ಟಡಗಳು. ಸಚಿವ ಜಮೀರ್ ಅಹಮದ್ ಕಚೇರಿಯ ಹಿಂಭಾಗದಲ್ಲೇ ಅಕ್ರಮವಾಗಿ ಕಟ್ಟಡ ನಿರ್ಮಾಣವನ್ನ ಮಾಡಲಾಗಿದೆ. 7 ಅಂತಸ್ತಿನ ಅಕ್ರಮ ಕಟ್ಟಡವನ್ನ ಬಿವಿ ಗಜೇಂದ್ರ ಕಟ್ಟಿದ್ದಾರೆ. ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣವಾಗಿದೆ. ಕಟ್ಟಡ ಮಾಲೀಕರಿಂದ ಸಚಿವ ಜಮೀರ್ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಇದೇ ರೀತಿಯಾಗಿ ಅಕ್ರಮ ಕಟ್ಟಡಗಳು ಆಗ್ತಾ ಇದೆಯಾ ಹೊರತು ಅಕ್ರಮ ಕಟ್ಟಡಗಳಿಗೆ ಕಡಿವಾಣ ಬೀಳುವಂತಹ ಕೆಲಸ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹಾಗಾದ್ರೆ ಕಾನೂನಿಗೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಕ್ರಮವಾಗಿ ಕಟ್ಟಡ ನಿರ್ಮಾಣಕ್ಕೆ ಬ್ರೇಕ್ ಇಲ್ಲದಂತಾಗಿದೆ. ಸಚಿವ ಜಮೀರ್ ಕಚೇರಿ ಹಿಂಭಾಗವೇ ಅಕ್ರಮವಾಗಿ ಕಟ್ಟಡದ ನಿರ್ಮಾಣ ಆಗಿದೆ. ಸಚಿವರ ಹೆಸರನ್ನ ಹೇಳ್ಕೊಂಡು ಈ ರೀತಿಯಾಗಿ ಮಹಾ ಮೋಸವನ್ನ ಮಾಡಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಕಡೆ ಆದ್ರೆ ಜಿಬಿಎ ಅಧಿಕಾರಿಗಳ ಜೊತೆಗೆ ಇವರಿಗೆ ಬೆಸ್ಕಾಂ ಟೀಮ್ ಕೂಡ ಸಾಥ್ ಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರರೊಬ್ಬರು ದೂರನ್ನ ನೀಡ್ತಾರೆ. ದೂರು ಕೊಟ್ರೆ ಯಾಕೆ ನೀವು ದೂರು ನೀಡಿದ್ದೀರಿ ಅಂತ ಹೇಳಿ ಅವರಿಗೂ ಕೂಡ ಪ್ರಾಣ ಬೆದರಿಕೆ ಆರೋಪವನ್ನು ಕೂಡ ಹಾಕಿದ್ದಾರೆ. ಇನ್ನು ಪರ್ಮಿಷನ್ ಲೆಕ್ಕ ಬೇರೆ, ಕಟ್ಟೋದೇ ಬೇರೆ. ತೆರವು ಆದೇಶ ಇದ್ರೂ ಕೂಡ ಆ ಮಾಲೀಕ ಮಾತ್ರ ಯಾವುದೇ ರೀತಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ನೋಟಿಸ್ ಕೊಟ್ಟರೂ ಕೂಡ ಅದ್ದೂರಿಯಾಗಿ ಅದರ ಗೃಹ ಪ್ರವೇಶವನ್ನೇ ಕೂಡ ಮಾಡ್ತಾರೆ. ತೆರವು ಆದೇಶ ಇದ್ರೂ ಮಾಲೀಕ ಇಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಯಾರ್ದಾದ್ರೂ ಸಚಿವರ ಸಾಥ್ ಇದೆಯಾ ಹಾಗಾದ್ರೆ ಅಂತ ಹೇಳಿ ಅನುಮಾನ ಕೂಡ ಮೂಡುತ್ತೆ. ಸಚಿವ ಡಿಕೆಶಿ, ಕೃಷ್ಣ ಬೈರೇಗೌಡ ನೋಡ್ಲೇಬೇಕಾಗತ್ತೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳ ಕಳ್ಳಾಟ ಇದು. ಅಧಿಕಾರಿಗಳು ತೋರ್ತಾ ಇರುವಂತಹ ನಿರ್ಲಕ್ಷ್ಯದಿಂದಾಗಿ ಇದೇ ರೀತಿಯಾಗಿ ಸಾವಿರಾರು ಅಕ್ರಮ ಕಟ್ಟಡಗಳು ನಿರ್ಮಾಣವಾಗ್ತಾ ಇದೆ. ಅವರಿಗೆ ಯಾರದ್ದೇ ಭಯ ಇಲ್ಲ, ಯಾರು ಹೇಳೋರು ಕೇಳೋರಿಲ್ಲ. ಅವರಿಗೆ ಬಂದಂತೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೋಟಿಸ್ ನೀಡುವಂತ ಕೆಲಸ ಆದ್ರೂ ಕೂಡ ಆ ನೋಟಿಸ್ಗೂ ಬೆಲೆ ಇಲ್ಲ. ನೋಟಿಸ್ ನೀಡಿದ ನಂತರದಲ್ಲಿಯೂ ಕೂಡ ಆ ಒಂದು ಕಟ್ಟಡದ ಗೃಹ ಪ್ರವೇಶ ಓಪನಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಹಿಂದೆ ಇರುವಂತಹ ಆ ಪ್ರಭಾವಿ ವ್ಯಕ್ತಿಗಳು ಯಾರು? ಪ್ರಭಾವಿ ವ್ಯಕ್ತಿಗಳಿಲ್ಲದೆ ಅಥವಾ ಯಾವುದೇ ಅಧಿಕಾರಿಗಳ ಸಾಥ್ ಇಲ್ಲದೆ ಈ ರೀತಿಯಾಗಿ ಮಾಡೋದಕ್ಕೆ ಆಗತ್ತಾ ಅನ್ನುವಂತ ಚರ್ಚೆಗಳು ಸದ್ಯ ನಡೀತಾ ಇದೆ. ಒಟ್ಟಾರೆಯಾಗಿ ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಕಟ್ಟಡ ಮಾಲೀಕರಿಂದ ಸಚಿವ ಜಮೀರ್ ಹೆಸರು ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಡೆಮಾಲಿಷನ್ ನೋಟಿಸ್ ಅನ್ನ ಕೊಟ್ಟರೂ ಕೂಡ ಮಾಲೀಕ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ. ಇನ್ನೊಂದು ಕಡೆ ದೂರನ್ನ ಹಿಂಪಡೆಯೋದಾಗಿ ಹೋರಾಟಗಾರನಿಗೆ ಪ್ರಾಣ ಬೆದರಿಕೆಯ ಆರೋಪವನ್ನ ಕೂಡ ಮಾಡಿದ್ದಾರೆ. ಆ ದೂರು ಕೊಟ್ಟಿದ್ದಂತ ಸಾಮಾಜಿಕ ಹೋರಾಟಗಾರರ ಜೊತೆಗೆ ನಾವು ಕೂಡ ಮಾತನಾಡಿದ್ವಿ. ಅವರು ಅವರ ಸಮಸ್ಯೆ ಏನು ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಕಟ್ಟಡಗಳಿಗೆ ಕಡಿವಾಣ ಬೀಳ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ ಆಯ್ತಾ ಅಂತ. ಅಷ್ಟೇ ಅಲ್ಲ, ಜೊತೆಗೆ ಇದಕ್ಕೆ ಏನ್ ಕಂಪ್ಲೇಂಟ್ ಕೊಡ್ತಾರೆ ಅವರನ್ನ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿದ್ವಿ. ಅವರು ಅವರ ಸಮಸ್ಯೆ ಏನು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಯಾಕೆ ಅಧಿಕಾರಿಗಳು ಈ ರೀತಿಯಾದಂತ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ? ನೋಡಿದಾಗ ಅಧಿಕಾರಿಗಳ ಜಾಣ ಕುರುಡುತನ ಅಂತ ಏನ್ ಕರೀತಾರೆ, ಏನು ಸಮಸ್ಯೆ ಇದ್ರು ಕಾಣಿಸ್ತಾ ಇದ್ರು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳುವಂತಹ ಈ ಒಂದು ನೈಪುಣ್ಯತೆ ಬಿಬಿಎಂಪಿ ಅಥವಾ ಜಿಬಿಎ ಅಧಿಕಾರಿಗಳಿಗೆ ಮಾತ್ರ ಇದೆ ಅಂತ ಹೇಳ್ಬೋದು. ಜೊತೆಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಬ್ಬ ಸಾಮಾನ್ಯ ಜನ ಸಣ್ಣದೋಗಿ ಹೆಚ್ಚು ಕಡಿಮೆ ಸಣ್ಣ ಒಂದಾಗಿ ಒಂದ್ ಸಣ್ಣ ಮನೆ ಮಾಡ್ಕೊಂಡು ಒಂದ್ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಬರ್ತಾರೆ, ಏನು ಬೆದರಿಕೆ ಹಾಕ್ತಾರೆ, JCB ತರ್ತಾರೆ, ಬಿಲ್ಡಿಂಗ್ಗಳನ್ನ ಹೊಡೆದಾಕ್ತಾರೆ ಮುಲಾಜಿಲ್ದಲೆ. ಆದ್ರೆ ಸಿರಿವಂತರ ಈ ಒಂದು ಏನ್ ಹೇಳ್ತೀರಿ, ಈ ಒಂದು ಕೃತ್ಯಗಳಿಗೆ ಲಗಾಮ್ ಹಾಕೋರು ಯಾರು ಅಂತ ಮುಖ್ಯವಾಗಿ 2 ವಿಷಯಕ್ಕೆ ಬರೋಣ. ಒಂದು, ಜಮೀರ್ ಅಹಮದ್ ಶಾಸಕರಲ್ವಾ ಚಾಮರಾಜಪೇಟೆಗೆ, ಅವ್ರ ಕಚೇರಿ ಹಿಂದ್ಗಡೆನೆ ಅವ್ರ ಕಚೇರಿ ಹಿಂಭಾಗದಲ್ಲೇ ಈ ಬಿಲ್ಡಿಂಗ್ ನಡೀತಾ ಇದೆ. ಏನ್ ಅವ್ರ ಗಮನಕ್ಕೆ ಬಂದಿಲ್ವೋ ಅಥವಾ ಅಧಿಕಾರಿಗಳು ಅವ್ರು ತಂದಿಲ್ವೋ ಅದು ನಮಗೆ ವಿಷಯ ಗೊತ್ತಿಲ್ಲ. ಹಾಗಾಗಿ ಈತನ ಮೇಲೆ ಏನಾರು ಆಕ್ಷನ್ ತೆಗೆದುಕೊಳ್ಳಕ್ ಹೋದ್ರೆ ಈತನು ಜಮೀರ್ ಅಹಮದ್ ಅವರ ಆಪ್ತ ಅನ್ನುವಂತ ವಿಚಾರವನ್ನ ಅಧಿಕಾರಿಗಳೇ ಪ್ರಸ್ತಾಪ ಮಾಡ್ತಾನೆ ಅನ್ನುವಂತ ವಿಚಾರ ಪ್ರಸ್ತಾಪ ಆಗಿದೆ. ಯಾರೇ ಆಗ್ಲಿ ಭಾರತದ ಒಂದು ಈ ನೆಲದಲ್ಲಿ ಕಾನೂನಲ್ಲಿ ಎಲ್ಲರೂ ಒಂದೇನೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಹಿಂದೆ ನಾವು ನೋಡಿದ್ದೇವೆ, ಬಾಬು ಸಾಬ್ ಪಾಳ್ಯ ಆಗಿರ್ಬೋದು, ಕಮಲಾನಗರ ಆಗಿರ್ಬೋದು, ಮತ್ತೆ ಮಹದೇವಪುರದಲ್ಲಿ ಒಂದು PG ಕೂಡ ಬಿದ್ದು ದುರಂತ ಆಗಿ ತುಂಬಾ ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು, ಗಾಯಗೊಂಡ್ರು. ಈ ತರದ ಪ್ರಕರಣ ಯಾಕಾಗುತ್ತೆ ಅಂದ್ರೆ ಎಷ್ಟು ಲಿಮಿಟೇಷನ್ ಇದೆ ಅಷ್ಟೇ ಬಿಲ್ಡಿಂಗ್ ಕಟ್ಟಬೇಕು. ನೀವು ಲಿಮಿಟೇಷನ್ ಮೀರಿ ಬಿಲ್ಡಿಂಗ್ ಕಟ್ಟಿದಾಗ ಏನಾಗುತ್ತೆ,
ಅದರ ಒಂದು ವೈಲೇಷನ್ ಏನಾಗುತ್ತೆ, ಬಿಲ್ಡಿಂಗ್ ಯಾವಾಗ ಬೇಕಾದ್ರೂ ಕುಸಿಬಹುದು, ಬೆಂಕಿ ಹತ್ಕೋಬಹುದು. ಅತ್ಯಂತ ಕಿಷ್ಕಿಂದೆ ಇರುವಂತ ಜಾಗ ನೋಡಿದ್ರಿ, ತಾವು ತೋರಿಸ್ತಾ ಇದ್ದೇವೆ. ಈ ಡಾಕ್ಯುಮೆಂಟ್ ಅಲ್ಲಿ 3 ತರದ ಎಲ್ಲಾ ಡಾಕ್ಯುಮೆಂಟ್ಗಳು ನಾವು ಸ್ಪಷ್ಟವಾಗಿ ತೋರಿಸ್ತಾ ಇದೀವಿ. ಆ ಡಾಕ್ಯುಮೆಂಟ್ ಅಲ್ಲಿ BBMP ಕೂಡ ಅವರಿಗೆ CO, PO ಎಲ್ಲಾ ನೋಟಿಸ್ ಕೊಟ್ಬಿಟ್ಟಿದೆ. ಈಗ ಡಿಮಾಲಿಷನ್ ಮಾತ್ರ ಬಾಕಿ ಇರುವಂತದ್ದು. ನಿಜ ಹೇಳ್ಬೇಕಂದ್ರೆ ಆ ಬಿಲ್ಡಿಂಗ್ ನ ಸೀಸ್ ಮಾಡ್ಬೇಕು. ಯಾಕಂದ್ರೆ ಹಿಂದೆ ಆರ್ಡರ್ ಆಗಿದೆ. ದಕ್ಷಿಣ ವಲಯದ ಆಯುಕ್ತರು ಯಾವುದೇ ಅಕ್ರಮ ಕಟ್ಟಡಗಳನ್ನ ಈ ತರ ಕಂಡು ಬಂದ್ರೆ ಅದನ್ನ ಸೀಸ್ ಮಾಡಿ ಬೀಗ ಮುದ್ರೆ ಹಾಕಿ ಅಂತ ಹೇಳ್ತಾರೆ. ಅದನ್ನು ಕೂಡ ಅಧಿಕಾರಿಗಳು ಮಾಡಿಲ್ಲ. ಜೊತೆನಲ್ಲಿ ಈ ತರದ ಒಂದು ಅಕ್ರಮ ಕಟ್ಟಡಗಳನ್ನ ತೆರವು ಮಾಡ್ಲಿಕ್ಕೆ ಒಂದು ವಿಶೇಷವಾದ ಕಾರ್ಯಪಡೆಯನ್ನ ಈ ಹಿಂದೆನೆ ತುಷಾರ್ ಗಿರಿನಾಥ್ ಅವರು ಕಮಿಷನರ್ ಆಗಿದ್ದಾಗ ಆರ್ಡರ್ಸ್ ಮಾಡಿರ್ತಾರೆ. ಅದರಲ್ಲಿ ವಿವಿಧ ಒಂದು ಪ್ರೊಸೀಜರ್ಸ್ ಗಳನ್ನ ಅಡಾಪ್ಟ್ ಮಾಡಿರ್ತಾರೆ. ಏನಂತಂದ್ರೆ ಒಂದು ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿರ್ತಾರೆ. ಇಮಿಡಿಯೇಟ್ ಆಗಿ ಇಂತಹ ಒಂದು ಬಿಲ್ಡಿಂಗ್ ಗಳನ್ನ ಗುರುತಿಸ್ಬೇಕು, ತಕ್ಷಣ ಎಸ್ಟಿಮೇಷನ್ ಮಾಡ್ಬೇಕು, ಒಂದು ಪ್ಲಾನ್ ಮಾಡ್ಬೇಕು, ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತೆ ಡೆಮಾಲಿಷನ್ ಕಾರ್ಯವನ್ನ ಚುರುಕಿನಿಂದ ಮಾಡ್ಬೇಕು. ಇಲ್ಲವಾದ್ರೆ ಅಧಿಕಾರಿಗಳು ಬಿಲ್ಡರ್ ಜೊತೆ ಶಾಮೀಲಾಗಿದ್ದಾರೆ ಅಂತ ನಾವು ಭಾವಿಸಿ ಜೊತೆಗೆ ಅವರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಳುವಂತದ್ದು, ಇಲಾಖಾ ವಿಚಾರಣಾ ಮತ್ತೆ ಸಸ್ಪೆನ್ಷನ್ ಮಾಡುವಂತದ್ದು ಮಾಡ್ತೀವಿ ಅಂತ ಆ ಡಾಕ್ಯುಮೆಂಟ್ ಕೂಡ ನಾವು ತೋರಿಸ್ತಾ ಇದ್ದೇವೆ. ಬೆಸ್ಕಾಂನ ಆ ಒಂದು ಅಧಿಕಾರಿನ ನಾವು ಕೇಳ್ತೀವಿ, ಪ್ರಕೃತಿನ ಅವ್ರನ್ನ, ಸರಿ ಪ್ರಕೃತಿಯವ್ರನ್ನ ಯಾಕೆ ನೀವು ಇಮಿಡಿಯೇಟ್ ಕರೆಂಟ್ ಕನೆಕ್ಷನ್ ಕಟ್ ಮಾಡಿಲ್ಲ? AEE ಇಂದ ನಿಮಗೆ ಆಲ್ರೆಡಿ ನೋಟಿಸ್ ಬಂದಿದೆ. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಗೊತ್ತಾ, ಯಾವ BBMP ಅಥವಾ GBA ಪ್ಲಾನ್ ಆಧಾರದ ಮೇಲೆ ಕರೆಂಟ್ ಕೊಟ್ಟಿರ್ತಾರೆ. ಆ ವೈಲೇಷನ್ ಆದಾಗ ಅದೇ BBMP ಹೇಳುತ್ತೆ ಕರೆಂಟ್ ಕಟ್ ಮಾಡಿ ಅಂತ. ಆದ್ರೆ ಇವ್ರು ಕಟ್ ಮಾಡಲ್ಲ. ಇವ್ರು ಕಟ್ ಮಾಡ್ಬೇಕಾದ್ರೆ ನೋಟಿಸ್ ಅನ್ನ ಕೊಡ್ತಾರಂತೆ. ನೋಟಿಸ್ ಅನ್ನ ಕೊಟ್ಟು ಕಟ್ ಮಾಡ್ಬೇಕಾ ಬೇಡವಾ ಅಂತ ಕೇಳ್ತಾರಂತೆ. ಅದು ಇಲ್ಲಿ ನಮಗೆ ತುಂಬಾ ಸಂಶಯ ಬರ್ತಾ ಇರುವಂತದ್ದು. ಆಕ್ಟ್ ಪ್ರಕಾರ ಅಲ್ಲಿ ಇವ್ರು ಕರೆಕ್ಷನ್ ಕೊಡ್ಬೇಕಾದ್ರೆ ಹೇಳಿರ್ತಾರೆ, ನೀವು ಕೊಡುವಂತ ಪ್ಲಾನ್ ವ್ಯತಿರಿಕ್ತವಾಗಿದ್ರೆ ಅದನ್ನ ನಾವು ತೋರಿಸ್ತಾ ಇದ್ವಿ ಡಾಕ್ಯುಮೆಂಟ್ ಅಲ್ಲಿ. 15ನೇ ನಂಬರ್ ಡಾಕ್ಯುಮೆಂಟ್ ಅದು. ಆ ಒಂದು ಪಾಯಿಂಟ್ ನಾವು ತೋರಿಸಬಹುದು. ಬೆಸ್ಕಾಂನ ಒಂದು ಡಾಕ್ಯುಮೆಂಟ್ ಅಲ್ಲಿ ಅವ್ರು ಕೊಡೋ ಒಂದು ಕರೆಕ್ಷನ್ ಅಲ್ಲೇ ಸ್ಪಷ್ಟವಾಗಿ ಹೇಳ್ತಾರೆ, ವೈಲೇಷನ್ ಮಾಡಿದ್ರೆ, ತಪ್ಪಾದ ಒಂದು ಪ್ಲಾನ್ ಗಳನ್ನ ಕೊಟ್ರೆ ನೀವು ನಿಮ್ಮ ಒಂದು ಕರೆಂಟ್ ಅನ್ನ ಯಾವ ಬೇಕಾದ್ರೂ ಸಂಪರ್ಕವನ್ನ ಕಟ್ ಮಾಡಬಹುದು, ವಿದ್ಯುತ್ ಶಕ್ತಿಯನ್ನ ಅಂತ ಸ್ಪಷ್ಟವಾಗಿ ಒಂದು ರೂಲ್ ಇದೆ. ಅದನ್ನ ಈ ಅಧಿಕಾರಿ ಪಾಲಿಸ್ತಾ ಇಲ್ಲ. ಓಕೆ ಪ್ರಸನ್ನ, ಇನ್ಫಾರ್ಮೇಶನ್ ನೀಡ್ತಾ ಇದ್ರೆ, ಜೊತೆಗೆ BBMP ಅಧಿಕಾರಿಗಳು ಅಂದ್ರೆ ಕಸ ವಿಲೇವಾರಿ ಅಂತ ಬಂದಾಗ ಸರಿಯಾಗಿ ಕಸವನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಒಂದು ರೂಲ್ ತೆಗೆದುಕೊಂಡ್ರು ಅಂದ್ರೆ ಮನೆಯ ಮುಂದೆನೆ ಬಂದು ಕಸ ಸುರಿಯುವಂತಹ ಕೆಲಸವನ್ನೆಲ್ಲ ಮಾಡಿದ್ರು. ಅದೇ ರೀತಿ ಈ ರೀತಿ ಅಕ್ರಮ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದ್ರೂ ಕೂಡ ಕೇವಲ ಒಂದು ನೋಟಿಸ್ ಕೊಟ್ಟು ಅಧಿಕಾರಿಗಳು ಸುಮ್ಮನಾಗ್ತಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಹಾಗಾದ್ರೆ ಯಾರಾದ್ರೂ ಪ್ರಭಾವಿಗಳಿದ್ದಾರಾ ಏನು ಅಂತ ಹೇಳಿ? ಖಂಡಿತವಾಗಿಯೂ. ಯಾಕಂತಂದ್ರೆ ಇಷ್ಟು ದೊಡ್ಡ ನೋಡಿ, 3 ಫ್ಲೋರ್ ಓವರ್ ಎಕ್ಸ್ಟ್ರಾ ಕಟ್ಟಿರುವಂತದ್ದು, 3 ಫ್ಲೋರ್ ಅಂದ್ರೆ ವೈಲೇಷನ್ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ AEE ಅವರು. ಆ ರಿಪೋರ್ಟ್ ಕಾಪಿನೂ ತೋರಿಸ್ತಾ ಇದೀವಿ ನಾವು. 78% ವೈಲೇಷನ್ ಇದೆ ಈ ಬಿಲ್ಡಿಂಗ್ ನಲ್ಲಿ. ಹಾಗಾಗಿ ಈ 3 ಫ್ಲೋರ್ಸ್ ಗಳೇನಿದೆ ಅದು ಯಾವಾಗ ಬೇಕಾದ್ರೂ ಕುಸಿಬಹುದು ಅಥವಾ ಬೆಂಕಿ ಅನಾಹುತ ಆಗ್ಬೋದು, ಏನ್ ಬೇಕಾದ್ರೂ ಪ್ರಾಬ್ಲಮ್ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಬರೀ ನೋಟಿಸ್ ಕೊಡೋದು, ನಾವು ಡೆಮಾಲಿಷನ್ ಬರ್ತೀವಿ ಅಂತ ಹೇಳೋದು ಇದು ಮಾಡಬಾರ್ದು. ಇಮಿಡಿಯೇಟ್ ಆಗಿ ಹೋಗ್ಬೇಕು, ಯಾವುದೆಲ್ಲ ಅಕ್ರಮ ಕಟ್ಟಡ ಇದೆ ಅದನ್ನ ಡೆಮಾಲಿಷನ್ ಮಾಡುವಂತ ಕೆಲಸ ಮಾಡ್ಬೇಕು. ಅಲ್ಲ, ನೀವು ಸಾರ್ವಜನಿಕರಿಗೆ ಕಸ ಹಾಕಿದ್ರು ಅಂತ ಮನೆ ಮುಂದೆ ಕಸ ಸುರಿಯಕ್ಕೆ ಧೈರ್ಯ ಇದೆ, ಹಾಗಾಗಿ ಎಲ್ಲಾ ವೈಲೇಷನ್ ಮಾಡಿ 78% ವೈಲೇಷನ್ ಇದೆ ಈ ಬಿಲ್ಡಿಂಗ್, ಹೋಗ್ಬಿಟ್ಟು JCB ತಗೊಂಡು ಹೊಡೆದಾಕಕ್ಕಾಗಲ್ವಾ? ಶಾಸಕರಿಗೆ ಶಾಸಕ ಹಿಂದೆ ಕಚೇರಿ ಹಿಂದೆನೆ ನಡೀತಾ ಇದೆ, ಅವ್ರ ಗಮನಕ್ಕೆ ಬಂದಿಲ್ವಾ ಅಂತ ಒಂದು ವಿಚಾರ ಕೂಡ ಇಲ್ಲಿ ಚರ್ಚೆಗೆ ಬರ್ತಾ ಇರುವಂತದ್ದು. ಇವೆಲ್ಲಾ ವಿಚಾರವನ್ನ ನಾವು ಸತೀಶ್ ಅವ್ರನ್ನ ಕೇಳಿದಾಗ, ಏನ್ ಸ್ವಾಮಿ ನೀವೆಲ್ಲ ನೋಟಿಸ್ ಕೊಟ್ಟಿದ್ರಿ, ಡಿಮಾಲಿಷನ್ಗೆ ಆರ್ಡರ್ ಆಗಿದೆ, ಆದ್ರೆ ಕೆಲಸ ನಡೀತಾ ಇದೆ. ನಾವು ತೋರಿಸ್ತಾ ಇದ್ದೇವೆ ದಿವ್ಯ ಅವರೇ, ಇಲ್ಲಿ ಒಂದು ವಿಜುವಲ್ಸ್ ಸ್ಪಷ್ಟವಾಗಿ ತೋರಿಸಬಹುದು, ಕೆಲಸ ಮಾಡ್ತಾ ಇದಾರೆ ಅಲ್ಲಿ. ಸ್ಟಿಲ್ ಅದಕ್ಕೆ ಕೆಲಸ ಮಾಡೋ ಹಾಗಿಲ್ಲ. PO ನೋಟಿಸ್ ಎಲ್ಲ ಕೊಟ್ಟು ಡಿಮಾಲಿಷನ್ ಆರ್ಡರ್ ಆದ್ಮೇಲೆ ಯಾವುದೇ ರೀತಿಯಾದಂತ ಕೆಲಸವನ್ನ ಬಿಲ್ಡಿಂಗ್ ಕಾಮಗಾರಿಗಳನ್ನ ಮಾಡಂಗಿಲ್ಲ. ಆದ್ರೆ ಈ ಗಜೇಂದ್ರ ಇದರ ಬಿಲ್ಡಿಂಗ್ ಓನರ್ ಇವರು ರಾಜಕಾರಣಿಗಳೇ ಬಹಳ ಪರಮಾಪ್ತರಂತೆ. ಆ ಹಿನ್ನೆಲೆಯಲ್ಲಿ ಇವ್ರು ಏನ್ ಮಾಡೋದು ನಡೀತದೆಯಾ? ಈಗ ಈ ವಿಚಾರವನ್ನ ಗಮನಿಸೋ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಒಂದು ವಿಚಾರವನ್ನ ಮಾಡ್ಬೇಕಾಗ್ತದೆ. ಏನಂತಂದ್ರೆ ಈಗ ನೆಲದ ಕಾನೂನನ್ನ ಅಧಿಕಾರಿಗಳು ಪಾಲಿಸ್ಬೇಕು. ಅದು ರಾಜಕಾರಣಿ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು. ಯಾರೆಲ್ಲ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಅಧಿಕಾರಿಗಳ ಜೈಲಿಗೆ ಹಾಕ್ಬೇಕು, ಇಮಿಡಿಯೇಟ್ ಆಗಿ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಅದಕ್ಕೆ ತುಷಾರ್ ಗಿರಿನಾಥ್ ಅವರು ಹಿಂದೆ ಇದಾಗಿದ್ದಾಗ ಈಗ ಅವರು ACS ಆಗಿದ್ದಾರೆ. ಅವರೇ ಮಾಡಿರುವಂತ ಆರ್ಡರ್ ಕಾಪಿನಲ್ಲಿ ಬಹಳ ಸ್ಪಷ್ಟವಾಗಿದೆ. ಆ ಕಾಪಿ ಕೂಡ ತೋರಿಸ್ತಾ ಇದೀವಿ. ಬೆಸ್ಕಾಂಗೆ ಇವರು ತಪ್ಪಾದ ಪ್ಲಾನ್ ಅಂತ ತೋರಿಸಿದ್ದಾರೆ ನೋಡಿ. ಬೆಸ್ಕಾಂಗೆ ಕೊಟ್ಟಿರುವಂತ ಪ್ಲಾನ್ ಅಲ್ಲಿ 7 ಫ್ಲೋರ್ ಅಂತ ತೋರಿಸಿದ್ದಾರೆ ಅವರು. ಆದ್ರೆ ಇವ್ರಿಗೆ ಪರ್ಮಿಷನ್ ಸಿಕ್ಕಿರೋದು G+2 ಮಾತ್ರನೇ. ಹೆಂಗೆ 7 ಫ್ಲೋರ್ ಅಂತ ಕೊಟ್ಟರು? ತಪ್ಪಾದ ಪ್ಲಾನ್ ಕೊಟ್ಟರು ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ವಿದ್ಯುತ್ ಸಂಪರ್ಕ ಕಟ್ ಮಾಡಬೇಕು, ಬಿಲ್ಡಿಂಗ್ ನ ಹೊಡೆದಾಕ್ಬೇಕು. ಇವೆಲ್ಲ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ತಕ್ಷಣ ಅಧಿಕಾರಿಗಳು ಕೆಲಸವನ್ನ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಕೂಡ ಇದನ್ನ ಚೀಫ್ ಕಮಿಷನರ್ ಆಗಿರುವಂತಹ ಮಹೇಶ್ವರ ರಾವ್ ಅವರ ಗಮನಕ್ಕೆ ತರ್ತೇವೆ. ಜಿ ಕನ್ನಡ ನ್ಯೂಸ್ ಇಂತ ಅಕ್ರಮಗಳಿಗೆಲ್ಲ ಸೊಪ್ಪು ಹಾಕೋದಿಲ್ಲ. ಇದನ್ನ ಯಾರೇ ಬರ್ಲಿ ಆ ಒಂದು ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ. ಜನಸಾಮಾನ್ಯರಿಗೊಂದು ರೂಲು, ಜನಸಾಮಾನ್ಯರಿಗೆ ಕಸ ಹಾಕಿದ್ರೆ ಮನೆ ಮುಂದೆ ಕಸ ಸುರಿಯೋ ಹಾಕಿ ಬರ್ತಾರಲ್ಲ, ಅದೇ ಧೈರ್ಯನ ಇಂತ ಅಕ್ರಮ ಕಟ್ಟಗಳನ್ನ ಹೊಡೆದಾಕ್ಲಿಕ್ಕೆ ಧೈರ್ಯ ತೋರಿಸ್ಲಿ. ನಾಳೆ ಬೆಂಕಿ ಎತ್ಕೊಂತು, ಏನೋ ಆಯ್ತು ಅಲ್ಲ, ಅನಾಹುತ ಆಯ್ತು, ಜನ ಸತ್ರು, ಆಮೇಲೆ ಬಂದು ಕರುಣೆ ಇವ್ರು ಬಂದು ಹಂಗಾಯ್ತು ಹಿಂಗಾಯ್ತು, ನಾವಿನ್ನ ಅಕ್ರಮ ಕಟ್ಟಡಗಳನ್ನ ಇನ್ನು ಮುಂದೆ ನೆಲಸಮ ಮಾಡ್ತೀವಿ, ಕಠಿಣವಾದ ಕ್ರಮ ಕೈಗೊಳ್ತೀವಿ ಅಂತ DK ಶಿವಕುಮಾರ್ ಕಳೆದ ಬಾರಿ ಕೂಡ ಹೇಳಿದ್ರು, CM ಅವ್ರು ಹೇಳಿದ್ರು.
ನಾನು ಹೇಳ್ತಾ ಇರೋದು ಆ ಕಠಿಣ ಕ್ರಮ ತೋರಿಸಿ, ನಿಮ್ಮ ಧೈರ್ಯ ತೋರಿಸಿ. ಆ ಧೈರ್ಯವನ್ನು ತೋರಿಸಿ ಇಂಥ ಅಕ್ರಮ ಕಟ್ಟಡಗಳಿಗೆ ಮೊದಲು ಬೀಗ ಮುದ್ರೆ ಹಾಕಿ ಡಿಮಾಲಿಷನ್ ಮಾಡಿ ಯಾರ್ಯಾರು ಅಕ್ರಮ ಕಟ್ಟಡಗಳನ್ನ ಕಟ್ತಾರೆ ಅವ್ರಿಗೊಂದು ಸ್ಪಷ್ಟವಾದ ಸಂದೇಶವನ್ನ ಹೊರ ಹಾಕುವಂತ ಅಗತ್ಯತೆ ಇದೆ. ಅದನ್ನ ಮಹೇಶ್ವರ ರಾವ್ ಅವರು ಮಾಡ್ಬೇಕು. ವಲಯ ಆಯುಕ್ತರ ಮೇಲೆ ಇದರ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ. ವಲಯ ಆಯುಕ್ತರು ಅಧಿಕಾರಿಗಳನ್ನ ಕರೆದು ತಕ್ಷಣ ಮೀಟಿಂಗ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವೈಲೇಷನ್ಸ್ ಆಗಿದೆ ಅವುಗಳನ್ನ ತಕ್ಷಣ ರಿಮೂವ್ ಮಾಡ್ಲಿಕ್ಕೆ ಆದೇಶವನ್ನ ಮಾಡ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಫಾಲೋ ಅಪ್ ಮಾಡ್ತೇವೆ. ಕಮಿಷನರ್ ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ಆಯುಕ್ತರ ಗಮನಕ್ಕೂ ತರ್ತೀವಿ, ವಲಯ ಆಯುಕ್ತರ ಗಮನಕ್ಕೂ ತರ್ತೀವಿ. ಈಗ ಅವ್ರು ಸತೀಶ್ ಅವ್ರನ್ನ ಕೇಳಿದ್ರೆ ನೀವೇ ನೋಡಿದ್ರಲ್ಲ, ಇಲ್ಲ ಇನ್ಸ್ಪೆಕ್ಟರ್ ಕಳಿಸ್ತೀನಿ ಕೆಲಸ ನಿಲ್ಲಿಸ್ಬಿಡ್ತೀನಿ, ಇನ್ಸ್ಪೆಕ್ಟರ್ ಕಳಿಸ್ತೀನಿ ಕೆಲಸ ನಿಲ್ಲಿಸ್ತೀನಿ ಅಲ್ಲ, ಡೆಮಾಲಿಷನ್ಗೆ ಒಂದು ಏಜೆನ್ಸಿ ಕೊಟ್ಟು ಇಮಿಡಿಯೇಟ್ ಆಗಿ ಆ JCB ಗಳನ್ನ ತಂದು ಅಲ್ಲಿ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಈ ಅಧಿಕಾರಿಗಳ ದೊಡ್ಡ ಒಂದು ಗ್ರೂಪ್ ಇದೆಯಲ್ಲ, ಚಾಮರಾಜಪೇಟೆ ಇದೊಂದು ಬಿಲ್ಡಿಂಗ್ ಅಲ್ಲ, 50ಕ್ಕೂ ಹೆಚ್ಚು ಬಿಲ್ಡಿಂಗ್ ಗಳ ಅಕ್ರಮ ಇದೆ. ಇದು ಬಹಳ ದೊಡ್ಡ ಅಕ್ರಮ ಕಟ್ಟಡಗಳ ವಲಯ ಆಗಿದೆ ಅದು. ನಾಳೆ ದಿನ ಅಲ್ಲಿ ಏನಾದ್ರು ಸಣ್ಣ ರಸ್ತೆಗಳಿದೆ, ಏನಾದ್ರು ವ್ಯತ್ಯಾಸ ಆದ್ರೆ ಯಾರು ಸತ್ರ ಇದಕ್ಕೆ ನೇರವಾದ ಹೊಣೆಯನ್ನ ಅಧಿಕಾರಿಗಳು, BBMP ಅಧಿಕಾರಿಗಳು ಹೊರಬೇಕಾಗ್ತದೆ, ಬೆಸ್ಕಾಂ ಅಧಿಕಾರಿಗಳು ಹೊರಬೇಕಾಗ್ತದೆ. ಯಾರೆಲ್ಲ ನೆಪ ಹೊಡ್ತಾ ಇದಾರ ಇವ್ರನ್ನೆಲ್ಲ ಫಸ್ಟ್ ಬಂಧಿಸಿ ಜೈಲಿಗೆ ಹಾಕಿ ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ನಾವು ಆಗ್ರಹ ಮಾಡ್ತಾ ಇದೀವಿ. ದಿವ್ಯಾ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.